ಮಾಜಿ ಶಾಸಕ ಮತ್ತು ಸಚಿವ ಈಶ್ವರಪ್ಪ ಅವರ ಹೇಳಿಕೆ ಸ್ವಾರಸ್ಯಕರ ಚರ್ಚೆಯನ್ನು ಹುಟ್ಟುಹಾಕಿದೆ. 2019ರಲ್ಲಿ 17 ಶಾಸಕರನ್ನ ಹಣ ಕೊಟ್ಟು ನಾವು ಖರೀದಿಸಿದೆವು. ಅವರನ್ನ ಮತ್ತೆ ಚುನಾವಣೆಗೆ ನಿಲ್ಲಿಸುವುದಕ್ಕೆ ಮತ್ತಷ್ಟು ಖರ್ಚು ಮಾಡಿದೆವು. ಈ ರೀತಿ ಮಾಡಿದ್ದೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋಲುವುದಕ್ಕೆ ಕಾರಣವಾಯಿತು ಎಂದವರು ಹೇಳಿದ್ದಾರೆ. ಜನರು ಭ್ರಷ್ಟಾಚಾರವನ್ನು ಒಪ್ಪುವುದಿಲ್ಲ. 2019ರಲ್ಲಿ ನಾವು ಮಾಡಿದ ತಪ್ಪನ್ನ ಇದೀಗ ಅಡ್ಡ ಮತದಾನದ ಮೂಲಕ ಕಾಂಗ್ರೆಸ್ ಕೂಡ ಮಾಡಿದೆ. ಆದ್ದರಿಂದ ಅವರನ್ನ ಜನರು ಸೋಲಿಸಿದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ. ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ 3 ಮಂದಿ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಉಂಟಾದ ಚರ್ಚೆಗೆ ಈಶ್ವರಪ್ಪ ಅವರ ಈ ಮಾತು ಟ್ವಿಸ್ಟ್ ನೀಡಿದೆ. ಇದೇ ವೇಳೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ತಮ್ಮ ಶಾಸಕರ ನೈತಿಕತೆಯನ್ನು ಪ್ರಶ್ನಿಸಿದ್ದಾರೆ. ನೀವು ಕಾಂಗ್ರೆಸ್ಗೆ ಮತ ಹಾಕುವುದಕ್ಕಿಂತ ನೇರವಾಗಿ ಅದರಲ್ಲಿ ಸೇರಿಕೊಳ್ಳಬಹುದಿತ್ತು. ಚುನಾವಣಾ ದುಸ್ಥಿತಿ ಇದು ಎಂದೆಲ್ಲ ಅವರು ಹೇಳಿದ್ದಾರೆ. ಇಬ್ಬರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೋ ನಾಚಿಕೆ ಇಲ್ಲದೇನೆ ಏನೋ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುವಂಥದ್ದು. ಅಂದ್ರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಈ ಎರಡಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಈ ಇಬ್ಬರನ್ನು ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. 2019ರಲ್ಲಿ ನೀವು ಸರ್ಕಾರ ರಚಿಸಿದ್ದು ಹೀಗೆ. ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಖರೀದಿಸುವಾಗ ನಿಮಗೆ ರಾಜಕೀಯ ನೈತಿಕತೆ ಗೊತ್ತಿರಲಿಲ್ವೇ? ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸುವಾಗ ನಿಮಗೆ ನೈತಿಕತೆಯ ಪರಿಚಯ ಇರಲಿಲ್ವೇ? ಆಗ ಹೀಗೆ ಮಾಡುವುದು ತಪ್ಪು ಎಂಬುದು ನಿಮಗೆ ಗೊತ್ತಿರಲಿಲ್ವೇ? ಈಗ ಪಾಠ ಮಾಡ್ತಿರಲ್ಲ ಅಂತ ನೆಟ್ಟಿಗರು ಶೋಭಾ ಕರಂದ್ಲಾಜೆ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಶ್ವರಪ್ಪ ಅವರನ್ನು ಕೂಡ ನೆಟ್ಟಿಗರು ಬಿಟ್ಟಿಲ್ಲ. ನೀವು ಭ್ರಷ್ಟಾಚಾರ ಎಸಗಿರುವುದನ್ನು ಒಪ್ಪಿಕೊಂಡಿದ್ದೀರಿ. ಅದನ್ನು ಒಪ್ಪಿಕೊಳ್ಳುವುದಕ್ಕೆ 7 ವರ್ಷಗಳೇ ಬೇಕಾದವು. ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿದ ಬಳಿಕ ನಿಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗಿದೆ. ಆದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನ ಖರೀದಿಸಿ 2019ರಲ್ಲಿ ಬಿಜೆಪಿ ಸರ್ಕಾರ ರಚಿಸುವಾಗ ನೀವು ಅದನ್ನು ಆನಂದಿಸಿದಿರಿ. ಹೊಸ ಸರ್ಕಾರದಲ್ಲಿ ಮಂತ್ರಿಯೂ ಆದಿರಿ. ಈಗ ಖಾಲಿ ಇರುವಾಗ ಪಶ್ಚಾತ್ತಾಪ ಪಡುತ್ತಿರುವುದು ನಾಚಿಕೆಗೇಡು ಎಂದು ನೆಟ್ಟಿಗರು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಮತ್ತು ಈಶ್ವರಪ್ಪ ಅವರು 7 ವರ್ಷಗಳ ಹಿಂದೆ ಆಪರೇಷನ್ ಕಮಲದ ವಿರುದ್ಧ ಮಾತಾಡ್ತಿರ್ತಿದ್ರೆ ಈಗ ಅಡ್ಡ ಮತದಾನದ ವಿರುದ್ಧ ಮಾತನಾಡುವುದಕ್ಕೆ ನೈತಿಕತೆ ಇತ್ತು. ಆದರೆ ಅಂದು ಇವರಿಬ್ಬರು ಮೌನವಾಗಿದ್ರು, ಅಧಿಕಾರ ರುಚಿಯನ್ನ ಅನುಭವಿಸಿದ್ರು. ಇದೀಗ ಇವರು ಮಾತನಾಡುತ್ತಿರುವುದಕ್ಕೆ ಯಾವ ಅರ್ಥವೂ ಇಲ್ಲ ಎಂದು ಅನೇಕರು ಬರೆದಿದ್ದಾರೆ. ಈಶ್ವರಪ್ಪ ಅವರು ಬಹಿರಂಗ ಹೇಳಿಕೆ ನೀಡುವ ಮೂಲಕ ಆಪರೇಷನ್ ಕಮಲದ ವಾಸ್ತವ ಸ್ಥಿತಿಯನ್ನು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಬಿಜೆಪಿ ಸೇರಿದ 17 ಮಂದಿ ಶಾಸಕರು ಬಿಜೆಪಿಯ ಸಿದ್ಧಾಂತವನ್ನು ನೋಡಿ ಹೋಗಿರಲಿಲ್ಲ, ಅದು ಕೊಟ್ಟ ಹಣವನ್ನು ನೋಡಿ ಹೋಗಿದ್ರು ಎಂಬುದು ಇದೀಗ ಬಿಜೆಪಿಯೇ ಒಪ್ಪಿಕೊಂಡಂತಾಗಿದೆ ಎಂಬ ಅಭಿಪ್ರಾಯವನ್ನು ಧಾರಾಳ ಮಂದಿ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.